Hello everyone, welcome to Sanmarga classes. Let us see question number 26 of chapter Some Natural Phenomenon. How can materials be charged? Explain the mutual interaction between like charges and unlike charges with the help of an illustration. ಒಂದು ಮಟೀರಿಯಲ್ ಅನ್ನು ನಾವು ಹೇಗೆ ಚಾರ್ಜ್ ಮಾಡಬಹುದು ಹಾಗೆ ಮ್ಯೂಚುವಲ್ ಇಂಟರಾಕ್ಷನ್ ಬಿಟ್ವೀನ್ ಲೈಕ್ ಚಾರ್ಜಸ್ ಅಂಡ್ ಅನ್ಲೈಕ್ ಚಾರ್ಜಸ್. ಲೈಕ್ ಚಾರ್ಜಸ್ ಅಂದ್ರೆ ಒಂದೇ ರೀತಿ ಇರೋ ಚಾರ್ಜಸ್, ಇನ್ನೊಂದು ಬೇರೆ ಬೇರೆ ಜಾತಿ ಚಾರ್ಜಸ್ ಏನಿರುತ್ತೆ ಅವೆರಡರ ನಡುವಿನ ಇಲ್ಲಿ ಇಂಟರಾಕ್ಷನ್ ಯಾವ ತರ ಇರುತ್ತೆ ಅಂತ ಹೇಳ್ಬೇಕು. Materials can be charged through friction, ಕಂಡಕ್ಷನ್ ಅಂಡ್ ಇಂಡಕ್ಷನ್. ಯಾವುದೇ ಮಟೀರಿಯಲ್ ಏನಿದೆ ಅದನ್ನ ಫ್ರಿಕ್ಷನ್, ಕಂಡಕ್ಷನ್ ಮತ್ತೆ ಇಂಡಕ್ಷನ್ ಥ್ರೂ ಚಾರ್ಜ್ ಮಾಡಬಹುದು. ಫ್ರಿಕ್ಷನ್ ಈಸ್ ನಥಿಂಗ್ ಬಟ್ ಇಫ್ ಯು ರಬ್ ಮೇ ಬಿ ಬಲೂನ್ ಆರ್ ರಿಫಿಲ್ ವಿತ್ ಪಾಲಿಥಿನ್ ಪೇಪರ್, ಅವಾಗ ಅದು ಚಾರ್ಜ್ ಆಗುತ್ತೆ. ಕಂಡಕ್ಷನ್ ಅಂದ್ರೆ ಎಲೆಕ್ಟ್ರಿಸಿಟಿಯನ್ನ ಕಂಡಕ್ಟ್ ಮಾಡೋದ್ರ ಥ್ರೂ, ಅಥವಾ ಇಂಡಕ್ಷನ್ ಇಂಡ್ಯೂಸ್ ಮಾಡೋದು. ಲಾಸ್ಟ್ ಅದಕ್ಕಿಂತ ಮೊದಲಿನ ಕ್ವಶನ್ ಅಲ್ಲಿ ನೋಡಿದ್ವಿ, ಒಂದು ಅನ್ಚಾರ್ಜ್ ರಿಪಿಲ್ ಅನ್ನ ಚಾರ್ಜ್ ರಿಪಿಲ್ ಇಂದ ಹೇಗೆ ಚಾರ್ಜ್ ಮಾಡ್ತಾರೆ, ಇಂಡ್ಯೂಸ್ ಆಗುತ್ತೆ ಚಾರ್ಜಸ್, ಅದನ್ನ ಇಂಡಕ್ಷನ್ ಅಂತ ಕರೀತಾರೆ. ಲೈಕ್ ಚಾರ್ಜಸ್ ರಿಪೆಲ್, ಯಾವಾಗ್ಲೂ ಒಂದೇ ತರ ಇರೋ ಚಾರ್ಜಸ್, ನೆಗೆಟಿವ್ ನೆಗೆಟಿವ್ ಇದೆ, ಪಾಸಿಟಿವ್ ಪಾಸಿಟಿವ್ ಇದೆ ಅಂದ್ರೆ ದೇ ರಿಪೆಲ್ ಈಚ್ ಅದರ್. ಅಂಡ್ ವೆನ್ ದ ಆಬ್ಜೆಕ್ಟ್ಸ್ ಹ್ಯಾವ್ ಅಪೋಸಿಟ್ ಚಾರ್ಜ್ ದೇ ಅಟ್ರಾಕ್ಟ್ ಈಚ್ ಅದರ್. ಯಾವಾಗ ಚಾರ್ಜಸ್ ಅಪೋಸಿಟ್ ಚಾರ್ಜಸ್ ಇರುತ್ತೆ ಅವಾಗ ದೇ ಅಟ್ರಾಕ್ಟ್ ಈಚ್ ಅದರ್. ಇಮ್ಯಾಜಿನ್ ಟೂ ಬಲೂನ್ಸ್ ಇಫ್ ಯು ರಬ್ ಬಲೂನ್ ಆನ್ ಯುವರ್ ಹೇರ್. ಈಗ ಎರಡು ಬಲೂನ್ ಅನ್ನ ತಗೊಂಡಿದ್ದೀರಿ, ಎರಡು ಬಲೂನ್ ಅನ್ನು ಕೂದ್ಲಿಗೆ ಉಜ್ಜಿದಿರಿ ಅಂತ ಇಟ್ಕೊಳ್ಳಿ. ಇಟ್ ಗೇನ್ಸ್ ಇಲೆಕ್ಟ್ರಿಕ್ ಚಾರ್ಜ್. ಇಲೆಕ್ಟ್ರಿಕ್, ಇಟ್ ಶುಡ್ ಬಿ ಡ್ರೈ ಹೇರ್, ನಾಟ್ ವೆಟ್. It gains electric charge. Rub two balloons and then try to bring them close. They will repel each other. ಈಗ ಅವೆರಡನ್ನ ಹತ್ರ ತರ್ಲಿಕ್ಕೆ ಟ್ರೈ ಮಾಡಿದ್ರೆ they repel each other because they are having same charges. ಎರಡರ ಮೇಲೂ ಒಂದೇ ತರ ಚಾರ್ಜ್ ಬಂದಿದೆ. When you rub a balloon on your hair, the balloon becomes negatively charged while hair becomes positively charged and then they will attract each other. ಇಲ್ಲಿ ಬಲೂನ್ ಮತ್ತೆ ಇಲ್ಲಿ ಬಲೂನ್ ಅನ್ನ ಹೇರ್ಗೆ ರಬ್ ಮಾಡಿದಾಗ ಬಲೂನ್ ಮತ್ತೆ ಹೇರ್, ಡ್ರೈ ಹೇರ್ ಎರಡು ಚಾರ್ಜ್ ಗೇನ್ ಮಾಡುತ್ತೆ. ಸೊ ಇಲ್ಲಿ ಆ ಬಲೂನ್ ಹತ್ರ ನಾವು ಹೇರ್ ಅನ್ನ ತಗೊಂಡ್ ಬಂದಾಗ ಅವೆರಡು ಅಟ್ರಾಕ್ಟ್ ಆಗುತ್ತೆ, ಯಾಕಂದ್ರೆ ಎರಡರ ಮೇಲೂ ಇರೋ ಚಾರ್ಜಸ್ ಬೇರೆ ಬೇರೆ ಆಯ್ತಲ್ಲ. ಸೊ ಡಿಫರೆಂಟ್ ಆರ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಅನ್ನೋದನ್ನ ಈ ಇಲಿಸ್ಟ್ರೇಷನ್ ಇಂದ ನಾವು ಹೇಳ್ಬೋದು. ಅಥವಾ ಇಲ್ಲಿ ನೋಡಿ, ರಿಫಿಲ್ ಮತ್ತೆ ಫಸ್ಟ್ ಒನ್ನಿಗೆ ಟೂ ರಿಫಿಲ್ ಅನ್ನ ಯೂಸ್ ಮಾಡ್ಕೊಂಡು ಎರಡನ್ನು ಪಾಲಿಥೀನ್ ಇಂದ ರಬ್ ಮಾಡಿ ಟೂ ರಿಫಿಲ್ ಅನ್ನ ಈ ತರ ನೇತ್ ಹಾಕಿ ಈ ತರ ಇಟ್ರೆ ದೇ ರಿಪೆಲ್ ಈಚ್ ಅದರ್, ಯಾಕಂದ್ರೆ ಎರಡರ ಮೇಲೂ ಒಂದೇ ತರ ಚಾರ್ಜಸ್ ಬರುತ್ತೆ. ಅಥವಾ ಇನ್ನೊಂದು ಹೇಳೋದಿದ್ರೆ ನೀವು ಇಲ್ಲಿ ಬಲೂನ್ ಮತ್ತೆ ರಿಫಿಲ್ ಎರಡು ಚಾರ್ಜ್ಡ್, ಬಲೂನ್ ಮತ್ತೆ ರಿಫಿಲ್ ಅನ್ನ ಹತ್ರ ತಂದಾಗ ದೇ ಅಟ್ರಾಕ್ಟ್ ಬಿಕಾಸ್ ಚಾರ್ಜಸ್ ಆರ್ ಡಿಫರೆಂಟ್ ಇನ್ ಬೋತ್ ದ ಮಟೀರಿಯಲ್ಸ್. ಥ್ಯಾಂಕ್ ಯು.